ರುಚಿ ರುಚಿಯಾದ ಹೆಲ್ದಿ ರೆಸಿಪೀಸ್‌ಗಾಗಿ ನೋಡಿ ಫ್ರೆಂಡ್ಲಿ ಶೆಫ್ ಕಿಚನ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮಸಾಲಾ ರೈಸ್ ಬಾತ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಹೋಟೆಲ್ ಸ್ಟೈಲ್ ಪಲಾವ್ ಅಂತಲೂ ಕರೀತಾರೆ ಇದನ್ನ. ಮೊದಲಿಗೆ ಪಲಾವ್ ಮಸಾಲಾವನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. 2 ಸ್ಪೂನು ಎಣ್ಣೆ, ಬೆಳ್ಳುಳ್ಳಿ, ಶುಂಠಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಯೆಲ್ಲೋ ಕಲರ್ ಆಗಲಿ, ಗೋಲ್ಡ್ ಕಲರ್ ಆಗಿ. ಧನಿಯಾ ಕಾಳು 1 ಸ್ಪೂನಷ್ಟು, ಅರ್ಧ ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಕರಿಮೆಣಸು, ಅರ್ಧ ಇಂಚಷ್ಟು ಚಕ್ಕೆ, 3 ಏಲಕ್ಕಿ, 4 ಪೀಸ್ ಲವಂಗ, 5 ಒಣಗಿರೋಂಥ ಮೆಣಸಿನ್ಕಾಯಿನ ಹಾಕೊಳ್ಳೋಣ. ಸೊ ಅದನ್ನೆಲ್ಲ ತಗೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಲೋ ಫ್ಲೇಮ್ಸಲ್ಲಿ. ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರೋ ತನಕ. ತೆಂಗಿನಕಾಯಿ 2 ಸ್ಪೂನಷ್ಟು ಹಾಕೊಳ್ಳೋಣ, ತುರ್ಕೊಂಡಿರೋದನ್ನ ಹಾಕ್ಬಿಟ್ಟು ಮೀಡಿಯಂ ಫ್ಲೇಮ್ಸಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಆಗೋ ತನಕ. ಇವಾಗ ತಣ್ಣಗೆ ಹಾಕೊಳ್ಳೋಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು. ಈ ಥರ ಪೇಸ್ಟ್ ಆಗಬೇಕು, ಮಸಾಲ ಪೇಸ್ಟು ಸಾಫ್ಟಾಗಿ. ಇವಾಗ ಒಂದು ಪಾತ್ರೆಗೆ 2 ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ. ಅದಕ್ಕೆ ಜೀರಿಗೆ ಕಾಳು 1 ಸ್ಪೂನು, ಚಕ್ಕೆ 1 ಇಂಚಷ್ಟು, ಮತ್ತು ಪಲಾವ್ ಎಲೆ 1, ಕರಿಬೇವು ಒಂದು ಸ್ವಲ್ಪ, ಮತ್ತು ಹಿಂಗನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರೋ ತನಕ. ಆಮೇಲೆ 1 ಈರುಳ್ಳಿಯನ್ನು ಸ್ಲೈಸ್ ಮಾಡಿ ಹಾಕ್ಕೊಂಡು ಮತ್ತೆ ಫ್ರೈ ಮಾಡಿ. ಈರುಳ್ಳಿ ಎಲ್ಲ ಫುಲ್ಲು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದು ಟೊಮೆಟೊನ ಚಾಪ್ ಮಾಡಿಕೊಂಡು ಹಾಕೊಳ್ಳೋಣ. ಪುದೀನ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ಸಲ್ಲಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. 2 ಆಲೂಗಡ್ಡೆನ ಕಟ್ ಮಾಡಿಕೊಂಡು ಹಾಕೊಳ್ಳೋಣ. 1 ಕ್ಯಾಪ್ಸಿಕಮ್ನ ಚಾಪ್ ಮಾಡ್ಕೊಂಡು ಹಾಕೊಳ್ಳೋಣ. ಮತ್ತು ಬಟಾಣಿ 2 ಸ್ಪೂನಷ್ಟು, ಅರಿಶಿನ 1/4 ಸ್ಪೂನಷ್ಟು, ಸಾಲ್ಟ್ 1 ಸ್ಪೂನಷ್ಟು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರಬೇಕು ಅಲ್ಲಿವರೆಗೂ. ಇವಾಗ ನಾವು ರೆಡಿ ಮಾಡ್ಕೊಂಡಿದ್ದಂಥ ಮಸಾಲಾನ ಅದರೊಳಗೆ ಹಾಕೋಣ. ಮತ್ತು 2 ಸ್ಪೂನಷ್ಟು ಮೊಸರನ್ನ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆ ಎಲ್ಲ ಒಂದು ಸ್ವಲ್ಪ ಸಪ್ರೇಟ್ ಆದಾಗ 3 ಕಪ್ಪಷ್ಟು ನೀರನ್ನು ಹಾಕೊಳ್ಳೋಣ. ಆಮೇಲೆ ಮಿಕ್ಸ್ ಮಾಡಿ ನೆನೆಸ್ಕೊಂಡಿರೋ ಅಂಥ ಸೋನಾ ಮಸೂರಿ ಅಕ್ಕಿನ 1.5 ಕಪ್ಪಷ್ಟು ಹಾಕೊಳ್ಳೋಣ. ಅರ್ಧ ನಿಂಬೆಹಣ್ಣು ಜ್ಯೂಸ್ನ ಹಾಕೊಳ್ಳೋಣ. ಇವಾಗ 2 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ. ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಎಲ್ಲ ಕುದಿಯೋಕ್ಕೆ ಒಂದು ಸ್ವಲ್ಪ ಸ್ಟಾರ್ಟ್ ಆದಾಗ ಕುಕ್ಕರ್ದು ಮುಚ್ಚಳನ ಹಾಕ್ಬಿಟ್ಟು 1-2 ವಿಷಲ್ನ ಕೂಗ್ಸೋಣ. ಸೊ ನೀವು ಇವಾಗ ನೋಡ್ಬೋದು ಪಲಾವ್ ಎಲ್ಲ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಇದನ್ನು ಸ್ವಲ್ಪ ಸರ್ವ್ ಮಾಡಿಕೊಂಡು ಮೊಸರು ಬಜ್ಜಿ ಮತ್ತು ಚಟ್ನಿ ಜೊತೆ ತಿಂತಿದ್ರೆ ಏನು ಮಜಾ ಅಂತೀರಾ, ವಾಹ್! ಸೊ ನೋಡೋದ್ರಲ್ಲ ಫ್ರೆಂಡ್ಸ್, ಈ ಥರ ಹೋಟೆಲ್ ಸ್ಟೈಲ್ ಪಲಾವ್ ಇಲ್ಲಾಂದರೆ ಕ್ಯಾಪ್ಸಿಕಮ್ ಆಲೂ ರೈಸ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡಿರ್ತೀರ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಎಂಜಾಯ್ ಮಾಡಿ. ಈ ವಿಡಿಯೋ ನೀವು ನೋಡಿದ್ದಕ್ಕೆ ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ, ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದ.